ದೇವಸ್ಥಾನದಲ್ಲೇಕೆ ಗರ್ಭಗುಡಿ ಇರುತ್ತೆ? ಇದನ್ನು ಪ್ರವೇಶಿಸುವುದು ಹೇಗೆ? ಗರ್ಭಗುಡಿಯ ದೇವಸ್ಥಾನದ ಅತಿ ಮುಖ್ಯ ಅಂಗವಾಗಿದೆ ಹಾಗೂ ಇದು ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ. ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಗರ್ಭಗುಡಿಯನ್ನೇಕೆ ನಿರ್ಮಿಸಲಾಗಿರುತ್ತದೆ ಗೊತ್ತೇ? ಗರ್ಭಗುಡಿಯನ್ನು ಪ್ರವೇಶಿಸಲು ಯಾವೆಲ್ಲ ನಿಯಮಗಳಿವೆ? ಈ ಸ್ಥಳವೇಕೆ ಅಷ್ಟೊಂದು ವಿಚಿತ್ರ? ನೀವು ಯಾವುದೇ ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡಿದರೂ ಅಲ್ಲಿ ಗರ್ಭಗುಡಿಯನ್ನು ನೋಡಬಹುದಾಗಿದೆ. ಅದರಲ್ಲೂ ಹೆಚ್ಚಾಗಿ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಖಂಡಿತವಾಗಿಯೂ ನೋಡಿರುತ್ತೀರಿ. ಇವುಗಳನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ದೇವಸ್ಥಾನಗಳಲ್ಲಿ ಗರ್ಭಗುಡಿಯನ್ನೇಕೆ ನಿರ್ಮಿಸಿದ್ದಾರೆ ಎಂಬ ಬಗ್ಗೆ ಪ್ರಶ್ನೆ ಸೃಷ್ಟಿಯಾಗಿರಬಹುದು. ಅಷ್ಟಕ್ಕೂ ದೇವಸ್ಥಾನಗಳಲ್ಲಿ ಗರ್ಭಗುಡಿಯನ್ನು ಏಕೆ ನಿರ್ಮಿಸಲಾಗಿರುತ್ತದೆ ಗೊತ್ತೇ? ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. 1. ಗರ್ಭಗುಡಿ ಎಂದರೇನು? ಧಾರ್ಮಿಕ ಗ್ರಂಥಗಳಲ್ಲಿ ದೇವಾಲಯದ ಗರ್ಭಗುಡಿಯನ್ನು ಆ ದೇವಾಲಯದ ಹೃದಯ ಸ್ಥಳ ಅಥವಾ ಬ್ರಹ್ಮಸ್ಥಳವೆಂದು ಕರೆಯಲಾಗಿದೆ. ಆಯಾ ದೇವಾಲಯದ ದೇವರ ಅಥವಾ ದೇವತೆಯ ಮೂಲ ವಿಗ್ರಹವನ್ನು ಈ ಗರ್ಭಗುಡಿಯಲ್ಲಿಟ್ಟು ಪೂಜಿಸಲಾಗುತ್ತದೆ. ಈ ಸ್ಥಳವು ದೇವರು ಮತ್ತು ದೇವತೆಗಳಿಗೆ ಆಹಾರ, ಅಭಿಷೇಕ ಮತ್ತು ವಿಶ್ರಾಂತಿ ನೀಡುವ ಸ್ಥಳವಾಗಿದೆ. ಯಾವಾಗ ದೇವಾಲಯದ ಈ ಸ್ಥಳದಲ್ಲಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತದೆಯೋ ಅಂದಿನಿಂದ ಇದು ಪವಿತ್ರ ಸ್ಥಳವೆಂದು ಕರೆಸಿಕೊಳ್ಳುತ್ತದೆ. 2. ಗರ್ಭಗುಡಿಯ ವಿನ್ಯಾಸ. ಯಾವುದೇ ಹಿಂದೂ ದೇವಾಲಯಗಳಲ್ಲಿ ಗರ್ಭಗುಡಿಯನ್ನು ನಿರ್ಮಾಣ ಮಾಡುವಾಗ ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತು ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಾಣ ಮಾಡಲಾಗುತ್ತದೆ. ಇದರಲ್ಲಿ ದೇವರ ಪೂಜೆಯನ್ನು ಮಾತ್ರವಲ್ಲ, ಭಕ್ತರಿಗೆ ದೇವರ ದರ್ಶನ ಮಾಡುವುದಕ್ಕೆ ಹಾಗೂ ದೇವರಿಗೆ ಪ್ರದಕ್ಷಿಣೆ ಹಾಕುವುದಕ್ಕೂ ಸ್ಥಳವನ್ನು ನೀಡಲಾಗಿರುತ್ತದೆ. ಯಾವಾಗಲೂ ಗರ್ಭಗುಡಿಯ ಪ್ರವೇಶ ದ್ವಾರವು ಚಿಕ್ಕದಾಗಿ ಹಾಗೂ ಚೌಕ ಅಥವಾ ಆಯಾತಾಕಾರದಲ್ಲಿ ಇರುತ್ತದೆ. ಗರ್ಭಗುಡಿಗೆ ಎಷ್ಟೇ ದೊಡ್ಡವರಾಗಲಿ ಚಿಕ್ಕವರಾಗಲಿ ತಲೆಯನ್ನು ತಗ್ಗಿಸಿ ಬರಬೇಕಾಗುತ್ತದೆ. ಇದರರ್ಥ ಅಹಂವನ್ನು ತೊರೆದು ದೇವರಿಗೆ ತಲೆಬಾಗಿ ಒಳಗೆ ಬರಬೇಕೆಂಬುದಾಗಿದೆ. 3. ಗರ್ಭಗುಡಿಯಲ್ಲಿನ ದೇವರು. ಗರ್ಭಗುಡಿಯೊಳಗೆ ಮುಖ್ಯ ದೇವರ ವಿಗ್ರಹದ ಜೊತೆಗೆ ಅವರ ಕುಟುಂಬದ ಇತರೆ ಸದಸ್ಯರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಶಿವನ ದೇವಾಲಯಗಳಲ್ಲಿ ಶಿವಪಾರ್ವತಿ ಹಾಗೂ ಅವರ ಮಕ್ಕಳ ವಿಗ್ರಹಗಳು ಇರುವಂತೆ ವಿಷ್ಣು ದೇವಾಲಯಗಳಲ್ಲಿ ಲಕ್ಷ್ಮೀ ವಿಗ್ರಹ ಹಾಗೂ ರಾಮನ ದೇವಾಲಯಗಳಲ್ಲಿ ಸೀತೆಯ ವಿಗ್ರಹಗಳು ಇರುತ್ತವೆ. ಇದಲ್ಲದೆ ಗರ್ಭಗುಡಿಯ ಬಾಗಿಲು ತೆರೆಯುವ ಮತ್ತು ಮುಚ್ಚುವ ನಿಯಮವೂ ಇದೆ. ಬೆಳಿಗ್ಗೆ ನಿಗದಿತ ಸಮಯದಲ್ಲಿ ಬಾಗಿಲು ತೆರೆಯಲಾಗುತ್ತದೆ ಮತ್ತು ಮುಚ್ಚಲಾಗುತ್ತದೆ. 4. ದೇವಾಲಯಗಳಲ್ಲಿ ಗರ್ಭಗುಡಿ ಇರಲು ಕಾರಣವೇನು? ಹಿಂದೂ ಧರ್ಮದ ಪ್ರತಿಯೊಂದು ದೊಡ್ಡ ದೇವಾಲಯಗಳಲ್ಲಿ ಗರ್ಭಗುಡಿಯನ್ನು ತಪ್ಪದೇ ನಿರ್ಮಿಸಲಾಗುತ್ತದೆ. ಇದು ಆ ಸ್ಥಳದ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ಸಂಪೂರ್ಣ ಶುದ್ಧತೆಯನ್ನು ಕಾಪಾಡಿಕೊಂಡ ಅರ್ಚಕ ಮಾತ್ರ ಗರ್ಭಗುಡಿಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸುತ್ತಾನೆ. ಎಲ್ಲರಿಗೂ ಈ ಸ್ಥಳಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಈ ಸ್ಥಳಕ್ಕೆ ಪ್ರವೇಶವನ್ನು ಹೊಂದಿದ್ದರೆ ದೇವಸ್ಥಾನದ ಪವಿತ್ರತೆಗೆ ಧಕ್ಕೆಯಾಗಬಹುದು ಎಂಬ ಕಾರಣಕ್ಕೆ ಈ ನಿಯಮಗಳನ್ನು ಅನುಸರಿಸಲಾಗುತ್ತದೆ. ಅವರ ಪ್ರಾಣ ಪ್ರತಿಷ್ಠೆಯ ನಂತರ ಗರ್ಭಗುಡಿಯಲ್ಲಿ ಯಾವಾಗಲೂ ಸಕಾರಾತ್ಮಕ ಶಕ್ತಿ ಇರುತ್ತದೆ. ಯಾರಾದರೂ ಶುದ್ಧತೆಯನ್ನು ಕಾಪಾಡಿಕೊಂಡು ಈ ಸ್ಥಳಕ್ಕೆ ಪ್ರವೇಶಿಸಿದರೆ ಅವರ ಎಲ್ಲ ದುಃಖಗಳು ಕೊನೆಗೊಳ್ಳುತ್ತವೆ ಎಂದು ನಂಬಲಾಗಿದೆ. ಇದು ಶಕ್ತಿ ಮತ್ತು ಶಾಂತಿ ನೆಲೆಸಿರುವ ಸ್ಥಳವಾಗಿದೆ. ಅಲ್ಲದೆ ಕೆಲವೇ ಜನರಿಗೆ ಈ ಸ್ಥಳಕ್ಕೆ ಪ್ರವೇಶಿಸಲು ಅವಕಾಶವಿರುತ್ತದೆ. ಆದ್ದರಿಂದ ಪ್ರತಿ ದೇವಾಲಯವು ಕಡ್ಡಾಯವಾಗಿ ಗರ್ಭಗುಡಿಯನ್ನು ಹೊಂದಿರುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.